ಮತ್ತು ಚಿಕನ್ ಹಾಕಿಕೊಳ್ಬೇಕು. ಒಂದು ಚಿಕನ್ ಒಂದು ಹಾಫ್ ಆನ್ ಅವರ್ ಆದರೆ ಅದರಲ್ಲಿ ಮ್ಯಾಗ್ನೇಟ್ ಆದರೆ ಸಾಕು. ಕೊಡಬೇಕು ಮರಳು. ಸೆಕೆಂಡ್ ರೌಂಡ್ ಮಾಡುವಾಗ ಅಷ್ಟೇನು ಆಯಿಲ್ ಬೇಕು ಅಂತ ಇಲ್ಲ, ಫಸ್ಟ್ ಮಾಡುವಾಗ ತುಂಬ ಜಾಸ್ತಿ ಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದುಂಬಿಸಿರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ, ಹಾಗಾಗಿ ಮಳೆ ಕೂಡ ಬರ್ತಾ ಉಂಟು ಲೈಟಾಗಿ, ತುಂಬ ಜೋರೇನಲ್ಲ, ಹನಿ ಮಳೆ ಬರ್ತಾ ಉಂಟು. ಸೊ ಇವಾಗ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನಿಸೋದು ಸಹಜ ಅಲ್ವಾ. ಸೊ ಹಾಗಾಗಿ ನಾವೀಗ ಚಿಕನ್ ಟಿಕ್ಕ ಮಾಡುವ ಅಂತ ಆಲ್ರೆಡಿ ಅದಕ್ಕೆ ಬೇಕಾದಂತಹ ಏನು ಆ ಸ್ಟ್ಯಾಂಡ್ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ. ಚಿಕನ್ ಕೂಡ ತಂದಾಗಿದೆ, ಮತ್ತು ಅದಕ್ಕೆ ಮಸಾಲ ಎಲ್ಲ ರೆಡಿಯಾಗಿದೆ. ಪೇಸ್ಟ್ ಒಂದು ರೀತಿ ಚೆನ್ನಾಗಿ ಕಲಸಿಕೊಂಡು ಎಲ್ಲ ರೆಡಿಯಾದ ನಂತರ ಇಲ್ಲಿ ಚಿಕನನ್ನು ಫಸ್ಟಿಗೆ ಸ್ವಲ್ಪ ನೀರೆಲ್ಲ ತೊಳೆದ ಮೇಲೆ ಸ್ವಲ್ಪ ನೀರೆಲ್ಲ ಸೋಸಿ ಹೋಗಬೇಕು ಅಂತೇಳಿ ಒಂದು ಪಾತ್ರೆಯಲ್ಲಿ, ಅಂದರೆ ತೂತಿರುವ ಪಾತ್ರೆಯಲ್ಲಿ ಒಂದು ಹಾಕಿಬಿಟ್ರೆ ಆಯಿತು. ಅಂದರೆ ನಾವು ಅನ್ನ ಬಸಿತೇವಲ್ಲ, ಆ ಪಾತ್ರೆಯಲ್ಲೇ ನಾವು ಚಿಕನನ್ನು ಹಾಕಿಬಿಟ್ಟು ಅದರ ನೀರೆಲ್ಲ ಚೆನ್ನಾಗಿ ಇಳಿದು ಹೋಗ್ತದೆ. ಆ್ಯಂಡ್ ನೋಡಿ, ಮತ್ತೆ ಚಿಕನ್ ಹಾಕಿಕೊಳ್ಬೇಕು. ಒಂದು ಚಿಕನ್ ಒಂದು ಹಾಫ್ ಆನ್ ಅವರ್ ಆದರೆ ಅದರಲ್ಲಿ ಮ್ಯಾಗ್ನೇಟ್ ಆದರೆ ಸಾಕು. ಅಷ್ಟೊತ್ತಿಗೆ ನಾವು ಇದರಲ್ಲಿ ಕೆಂಡ ಎಲ್ಲ ರೆಡಿ ಮಾಡಿಕೊಳ್ಬೇಕಲ್ಲ, ಅದಕ್ಕೆ ಚೆನ್ನಾಗಿ ಎಳ್ಕೊಳ್ತದೆ ಅಷ್ಟೊತ್ತಿಗೆ. ಪೇಸ್ಟ್ ಎಲ್ಲ ರೆಡಿ ಮಾಡಿ ಆಯಿತು, ಆ್ಯಂಡ್ ಅದಕ್ಕೆ ಇದು ಚಿಕನ್ ಪೀಸ್ ಕೂಡ ಹಾಕಿ ಆಯಿತು. ಈಗ ಅದನ್ನು ಒಂದು ಪಾತ್ರೆ ಮುಚ್ಚಿ ಇಟ್ಟುಬಿಟ್ಟಿದ್ದೇವೆ. ನೆಕ್ಸ್ಟ್ ಆ ರೀತಿ ಸ್ಟ್ಯಾಂಡಿಗೆ ನಾವೀಗ ಅಡಿಗೆ ಒಂದು ಲೇಯರಲ್ಲಿ ನಾವು ಹೊಯ್ಗೆ ಹಾಕಿಕೊಳ್ಬೇಕು ಮರಳು. ಫುಲ್ ಒಂದು ತುಂಬ ಅಂತ ಏನಿಲ್ಲ, ನಮ್ಮೊಂದು ಅಂದಾಜಿ ನಮಗೆ ಗೊತ್ತಾಗುವಷ್ಟು ಒಂದು ಸ್ವಲ್ಪ ಕವರ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ಅದಕ್ಕೆ ಕೆರಟೆಗೆ ಮಸಿಯನ್ನೆಲ್ಲ ಹಾಕಿ ಅದಕ್ಕೆ ಮತ್ತೆ ಬೆಂಕಿ ಕೊಡಬೇಕು. ಎಲ್ಲದಕ್ಕೂ ಇದು ಬೆಂಕಿ ಹಿಡಿದ ನಂತರ ಈ ರೀತಿ ಚಿಕನ್ ಪೀಸ್ ಉಂಟಲ್ವ, ಅದನ್ನು ಈ ಥರ ಸ್ಟಿಕ್ ಉಂಟಲ್ವ, ಅದಕ್ಕೆ ನಾವು ಒಂದಕ್ಕೊಂದು ಜೋಡಿಸ್ಕೊಳ್ಬೇಕು. ಒಂದು ಸ್ಟಿಕ್ಕಲ್ಲಿ ಒಂದು 5-6 ಪೀಸೇನೋ ಇಟ್ಕೊಳ್ತದೆ. ಅನಂತರ ಜೋಡಿಸ್ಕೊಂಡ ನಂತರ ಎಲ್ಲ ಒಂದು ಸಲ ನಾವು ಈ ರೀತಿ ಇದು ಸ್ಟ್ಯಾಂಡಿಗೆ ಒಂದು 5 ಅಥವಾ 6 ಇಡ್ಬೋದೇನು ಸ್ಟಿಕ್ ಇಟ್ಕೊಳ್ಬೇಕು. ಅನಂತರ ಸ್ವಲ್ಪ ಬೇಕಾದಷ್ಟು ನಾವು ಆಯಿಲ್ ಹಚ್ಕೊಳ್ಳೋದು. ಫಸ್ಟಿಗೆ ಸ್ವಲ್ಪ ಜಾಸ್ತಿ ಬೇಕು ಆಯಿಲ್. ನೆಕ್ಸ್ಟ್ ಕೊಕೊನಟ್ ಆಯಿಲ್, ನೋ ಪ್ರಾಬ್ಲಮ್. ನೆಕ್ಸ್ಟಿಗೆ ಸ್ವಲ್ಪ ಸೆಕೆಂಡ್ ರೌಂಡ್
ಮಾಡುವಾಗ ಅಷ್ಟೇನು ಆಯಿಲ್ ಬೇಕು ಅಂತ ಇಲ್ಲ, ಫಸ್ಟ್ ಮಾಡುವಾಗ ತುಂಬ ಜಾಸ್ತಿ ಬೇಕು, ಅಂದರೆ ತುಂಬ ಅಂತ ಏನಲ್ಲ, ಸ್ವಲ್ಪ ನಾವು ಈ ರೀತಿ ಮೇಲೆ ಹಚ್ಕೊಳ್ಲಿಕ್ಕೆ ಮಾತ್ರ ಚೆನ್ನಾಗಿ ನಾವು ಈ ಥರ ಹಚ್ಕೊಳ್ಬೇಕು. ಆನಂತರ ಒಂದು 2-3 ಸಲ ತಿರುಗಿಸ್ತಾನೆ ಇರಬೇಕು, ಪೊಸಿಷನ್ ಚೇಂಜ್ ಮಾಡ್ತಾ ಇರಬೇಕು. ಆ್ಯಂಡ್ ಒಂದು ಫಸ್ಟ್ ಟೈಮ್ ಅಂದರೆ ಫಸ್ಟ್ ಇಡುವಾಗ ನಮಗೊಂದು 10 ಮಿನಿಟ್ಸ್ ಬೇಕು ಒಂದು ಚಿಕನ್ ಬೇಯಲಿಕ್ಕೆ. ಆ್ಯಂಡ್ ಸೆಕೆಂಡ್ ರೌಂಡ್ ಇಡುವಾಗ ನೋ ಪ್ರಾಬ್ಲಮ್, ಒಂದು 5 ನಿಮಿಷದಲ್ಲೇ ಆಗಿಬಿಟ್ಟಿದೆ. ಈ ರೀತಿ ಪೊಸಿಷನ್ ಒಂಥರ ಉಲ್ಟಾ ಪಲ್ಟಾ ಮಾಡ್ತಾನೆ ಇರಬೇಕು. ಒಂದು ಸಲ ಮಾಡೋ ತನಕ ಏನೋ ಬೇಯಲಿಲ್ಲ ಅಂತ ಅವನು ಫೀಲ್ ಆಗ್ತದೆ, ಮತ್ತೊಂದು ಸಲ ನೋ ಪ್ರಾಬ್ಲಮ್. ಸೆಕೆಂಡ್ ರೌಂಡಿಗೆ ಚೆನ್ನಾಗಿ ಬೆಂದೇ ಇತ್ತು, ಫಸ್ಟ್ ರೌಂಡ್ ಕೂಡ ಚೆನ್ನಾಗಿ ಬೆಂದಿತ್ತು, ನೋ ಪ್ರಾಬ್ಲಮ್. ಟೇಸ್ಟ್ ಇತ್ತು ತಿನ್ನಲಿಕ್ಕೆ ಕೂಡ. ಆ್ಯಂಡ್ ಅದರ ಮಸಾಲ ತುಂಬಾ ಟೇಸ್ಟ್ ಇತ್ತು ತಿನ್ನಲಿಕ್ಕೆ. ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ನಾವು ಟಿಕ್ಕ ಮಾಡಿದ್ದೇವೆ ಅಂತ ನೀವು ನೋಡಿದ್ರಲ್ಲ. ತುಂಬ ಈಸಿ ರೆಸಿಪಿ, ತುಂಬ ಏನು ಕಷ್ಟ ಇಲ್ಲ ಇದಕ್ಕೆ. ಸ್ವಲ್ಪ ಅಂದರೆ ಆ ಗೆಂಡಕ್ಕೆ ಸ್ವಲ್ಪ ಇದು ಬೆಂಕಿ ಹಚ್ಚಿಕೊಳ್ಳೋ ತನಕ ಸ್ವಲ್ಪ ಏನೋ ಕಷ್ಟ ಅಂತ ಅಂದ್ಕೊಂಡಿದ್ದೇವೆ. ನೆಕ್ಸ್ಟ್ ತುಂಬಾ ಈಸಿ ಇದು. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.